ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಭಾಳ ದಿನದಿಂದ ವೀಡಿಯೋ ಹಾಕೋಕ್ಕಿಲ್ಲ. ಸೊ ತುಂಬ ಜನ ಕೇಳತ್ತೀರಿ ಬ್ರದರ್ ಯಾಕೆ ವೀಡಿಯೋ ಹಾಕಿಲ್ಲ ಅಂತೇಳಿ. ಸೊ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಅದ್ರ ಸಂಬಂಧ ವೀಡಿಯೋ ಹಾಕಿಲ್ಲ. ಇನ್ಮೇಲೆ ಡೈಲಿ ವೀಡಿಯೋ ಬರ್ತಾವೆ ಯೂಟ್ಯೂಬ್ದಾಗ. ಒಂದು 2 ವೀಡಿಯೋರೆ ಮಿನಿಮಮ್ ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ, ವಿಲಾಗ್ ಟೈಪ. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ್ರೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, 1 to 5 ವೀಡಿಯೋ ಹಾಕ್ತಾ ಇರ್ತೀನಿ. ಸೊ ಈ 2 ತಂದಲ್ಲಿ ನೀವು ನಮ್ಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಈಗ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಹಂಗೆ ಮುಂದೆ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ, ನಾನು ನಿಫ್ಟಿ 50 ಒಳಗೆ ಒಂದು ಸ್ಕ್ಯಾಲ್ಪ್ ಮಾಡೀನಿ ಆಲ್ರೆಡಿ. ಸೊ ಇಲ್ಲಿ ಸ್ಕ್ಯಾಲ್ಪ್ ಮಾಡಿದ್ದೆ 150 ಕ್ವಾಂಟಿಟಿ 2.11ಗೆ ಬೈ ಮಾಡಿದ್ದೆ. ಆ್ಯಂಡ್ ಈ ಲೆವೆಲ್ಗೆ ಸೆಲ್ ಮಾಡೀನಿ ಅದನ್ನ. ಆ್ಯಂಡ್ ಇವಾಗ ನಾನು ಪ್ಲ್ಯಾನಿಂಗ್ ಮಾಡೀನಿ ಈ ಸೈಡ, ಬಟ್ ಎಕ್ಸಿಕ್ಯೂಷನ್ ಮಾಡಲಿಲ್ಲ. ಇಲ್ಲಿ ಲೆವೆಲ್ಸ್ ಭಾರಿ ಕೊಟ್ಟಿತ್ತ, ಬಟ್ ಎಕ್ಸಿಕ್ಯೂಷನ್ ಮಾಡೋಕ್ಕೆ ವೆಯ್ಟ್ ಮಾಡಿದೆ. ಯಾಕಂತಂದ್ರೆ ಆಲ್ರೆಡಿ ಒಂದು ಸ್ಕ್ಯಾಲ್ಪ್ ಆಗಿತ್ತಲ್ಲ. ಸೊ ಮತ್ತೆ ಏನಾದರೂ ಸ್ಕ್ಯಾಲ್ಪ್ ಮಾಡೋಕ್ಕೆ ಹೋಗಿ ಮತ್ತೆ ಲಾಸ್ ಆಗಬಾರ್ದು ಅಂತೇಳಿ ಸೊ ವೇಟ್ ಮಾಡಿದೆ. ಬಟ್ ಅದು ಮಾರ್ಕೆಟಾಗ ಮೂಮೆಂಟಮ್ ಚಲೋ ಕೊಡ್ತು. ಇಲ್ಲಿ ನೋಡ್ರಿ ಯಾವ ರೀತಿ ಮೂಮೆಂಟಮ್ ಬರೈತೆ ಅಂತೇಳಿ. ಆ್ಯಂಡ್ ಇಲ್ಲೂ ಪ್ಲ್ಯಾನಿಂಗ್ ಮಾಡಿದ್ದೇನೆ, ಇದು ಬ್ರೇಕ್ಔಟ್ ಕೊಟ್ಟರೆ ಒಳ್ಳೇದು ಮೂಮೆಂಟಮ್ ಬರ್ತೈತೆ ಅಂತೇಳಿ. ಬಟ್ 3 to 4 ರೂಪೀಸ್ ಅಷ್ಟು ಮೂಮೆಂಟಮ್ ಬಂದೈತಿ. ಈ ಲೆವೆಲ್ಸ್ ಏನಾದರೂ ನೋಡ್ರಿ, ಈ ಲೆವೆಲ್ಸ್ ಐತಲ್ಲ, ಗ್ಯಾಪ್ ಪ್ರೈಸ್ ಏನು ಗ್ಯಾಪ್ ಆಗೈತಲ್ಲ ಇಲ್ಲಿ. ಸೊ ಈ ಲೆವೆಲ್ಸ್ ಏನಾದರೂ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ರೆ ಒಂದು ಒಳ್ಳೆ ಅಪ್ಸೈಡ್ ರ್ಯಾಲಿ ಕೊಡೋ ಚಾನ್ಸಸ್ ಇದೆ. ಅದ್ರೊಳಗೆ ಪಿ ಇ ಒಳಗೆ ಪುಟ್ ಒಳಗೆ 25,000 ಪುಟ್ ಒಳಗೆ ರ್ಯಾಲಿ ಕೊಡೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಇಲ್ಲಿ ನೋಡಿರಿ 24,966 ಏನೈತಲ್ಲ, ಆ ಲೆವೆಲ್ಸಿಂದ ಇಲ್ಲಿವರೆಗೆ 24,880ವರೆಗೂ ಇಲ್ಲಿ ಯಾವುದೂ ಇದನ್ನಿಲ್ಲ, ಅದಕ್ಕೆ ಸಪೋರ್ಟ್ ಇಲ್ಲ. ಸೊ ಮಾರ್ಕೆಟ್ ಸಡನ್ನಾಗಿ ಫಾಲ್ ಆಗ್ಬೋದು. ಸೊ ಇಲ್ಲೇನಾದರೂ ಇದು ಬ್ರೇಕ್ಔಟ್ ಕೊಡ್ತಂದ್ರೆ ಮಾರ್ಕೆಟ್ದಾಗ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತೈತಿ. ಸೊ ನೋಡೋಣ, ಏನಾದರೂ ಅಂತ ಒಳ್ಳೆ ಅಪರ್ಚುನಿಟಿ ಸಿಕ್ಕರೆ ನಮ್ಮ ಟ್ರೇಡ್ ಸೆಟಪ್ ಬಂದ್ರೆ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ನಾನು ಟ್ರೇಡಿಂಗ್ ಸೆಟಪ್ ಎಲ್ಲರೂ ಕೇಳ್ತೀರಿ ಯಾವ ಬೇಸ್ ಮೇಲೆ ನೀವು ಟ್ರೇಡ್ ಮಾಡ್ತೀರಿ ಅಂತ. ನಾನು 15 ಮಿನಿಟ್ಸ್ ಲೆವೆಲ್ ಮೇಲೂ ಮಾಡ್ತೀನಿ. ಆ್ಯಂಡ್ CPR ಲೆವೆಲ್ಸೂ ಭಾಳ ಕೇರ್ಫುಲ್ಲಾಗಿ ನೋಡಿ ಟ್ರೇಡ್ ಮಾಡ್ತೀನಿ. ಸೊ ಈ ಲೆವೆಲ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಯ್ತು, ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ CPR ಬಗ್ಗೆ ತಿಳ್ಕೊಬೇಕಾಗ್ತದ್ರೆ. ಆ್ಯಂಡ್ ಅದೇ ರೀತಿ 15 ಮಿನಿಟ್ ಟೈಮ್ ಫ್ರೇಮ್ ಒಳಗನ ಲೆವೆಲ್ಸ್ ಐಡೆಂಟಿಫೈ ಮಾಡಿ ಅವ್ನು ಡೈಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದಲ್ಲಿ ಈ ವಿಡಿಯೋದಾಗ ಕಮೆಂಟ್ ಮಾಡಿರಿ ಇನ್ಫಾರ್ಮೇಷನ್ ಅಂತೇಳಿ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಕ್ಲಿಯರಾಗಿ ಹೇಳ್ತೀನಿ. ಆ್ಯಂಡ್ ಇವಾಗ ಮಾರ್ಕೆಟ್ ನೋಡಿರಿ ಒಳ್ಳೆ ಮೂಮೆಂಟಮ್ ಬರೈತಿ. ಬಟ್ ಇಲ್ಲಿ ಏನಾಗಬೇಕಂತಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಬೇಕು. ಗ್ರೀನ್ ಕ್ಯಾಂಡಲ್ ಆದಮೇಲೆ 5 ಮಿನಿಟ್ ಒಳಗೆ ಆ ಗ್ರೀನ್ ಕ್ಯಾಂಡಲ್ ಲೋ ಏನಾದರೂ ಬ್ರೇಕ್ಔಟ್ ಕೊಡ್ತೆ ಅಂತಂದ್ರೆ ಮಾರ್ಕೆಟ್ದಾಗ ಇನ್ನೂ ರ್ಯಾಲಿ ಬರೋ ಚಾನ್ಸಸ್ ಇರ್ತೈತಿ. ನಾವು ಫೋಮೋದಾಗ ಏನು ಮಾಡ್ತೀವಿ, ಈ ರೆಡ್ ಕ್ಯಾಂಡಲ್ ನೋಡಿದವ್ರೆ ಎಂಟ್ರಿ ಆಗಿಬಿಡ್ತೀವಿ, ಹಂಗಾಗಬಾರ್ದು. ಸೊ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಪ್ರೈಸ್ ಆ್ಯಕ್ಷನ್ ಆಗಬೇಕು, ಸೆಲ್ಲಿಂಗ್ ಆ್ಯಂಡ್ ಸ್ವಲ್ಪ ಬೈಯಿಂಗ್ ಬರ್ಬೇಕು. ಆ ಬೈಯಿಂಗ್ ತೆಗೆದು ಮತ್ತೆ ಏನಾದರೂ ಮಾರ್ಕೆಟ್ ಡೌನ್ ಹೊಂಟಿತ್ತಂದ್ರೆ ಅಲ್ಲಿ ನಾವು ಒಂದು ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗ್ಬೋದು. ಸಡನ್ನಾಗಿ ಈಗ ಮಾರ್ಕೆಟ್ ಡೌನ್ ಬರೈತೆ ಅಂತ ನಾವು ಏನಾದರೂ ಇಲ್ಲಿ ತೊಗೊಂಡಿರ ಇಲ್ಲಿ ಏನಾಕೈತಿ ನಮ್ಗೆ ಲಾಸ್ ಕಟ್ಟಿಟ್ಬೋದು ನಾವು. ಸೊ ಪ್ರೈಸ್ ಆ್ಯಕ್ಷನ್ ನೋಡಿ ಟ್ರೇಡ್ ಮಾಡಿರಿ. ಆ್ಯಂಡ್ ಸೆಟಪ್ಗಳು ಅದಾವೆ ಇದ್ರ ಮೇಲೆ. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನು ಹೋಗಿ ಚೆಕ್ಔಟ್ ಮಾಡಿರಿ. ಅದ್ರೊಳಗೆ ನಾನು ಇನ್ಫಾರ್ಮೇಷನ್ ಹಾಕೀನಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರೊಳಗೆ ಮತ್ತೇನಾಯ್ತು ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.